ಗಜೇಂದ್ರಗಡದ ಗ್ರಾಮವೊಂದರಲ್ಲಿ ಮಹಿಳೆ ಗ್ರಾಮದ ಬಾವಿಯಲ್ಲಿ ಮಹಿಳೆ ಪ್ರತ್ಯಕ್ಷವಾಗಿರುವಂತದ್ದು. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ತೋಟಗಂಟಿ ಗ್ರಾಮ. ಆ ಬಾವಿಯಲ್ಲಿ ಮಹಿಳೆ ಬದುಕಿದ್ದೇ ಪವಾಡ. ಪಾರ್ವತಿ ವೀರಯ್ಯ ಕಲ್ಮಠ ಬಾವಿಯಲ್ಲದಂತಹ ಮಹಿಳೆ ಆಗಸ್ಟ್ 20ನೇ ತಾರೀಕು ಎಂದಿನಂತೆ ಬೆಳಗ್ಗೆ 5 ಗಂಟೆಗೆ ಎದ್ದಂತಹ ಮಹಿಳೆ ಏಕಾಏಕಿಯಾಗಿ ಕಾಣೆಯಾಗಿರ್ತಾಳೆ. ಕಾಣೆಯಾದ ನಂತರವಾಗಿ ಆ ಕುರಿತು ನರೇಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲು ಮಾಡಲಾಗುತ್ತೆ. ಮಹಿಳೆ ಕಾಣೆಯಾಗಿದ್ದಾಳೆ ಅಂತ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ತೋಟಗಂಟಿಯಲ್ಲಿ ಹುಡುಕಾಟವನ್ನ ನಡೆಸ್ತಾರೆ. ಎಲ್ಲಾ ಕಡೆ ಹುಡುಕಾಟವನ್ನ ನಡೆಸ್ತಾರೆ, ಆದ್ರೆ ಮಹಿಳೆ ಸಿಗಲ್ಲ. ಆಗಸ್ಟ್ 20ನೇ ತಾರೀಕು ಕಾಣೆಯಾಗ್ತಾಳೆ ಮಹಿಳೆ. ಹುಡುಕಾಟ ನಡೆಸಿದ್ರು ಕೂಡ ಸಿಕ್ಕಿರಲ್ಲ. ಆಗಸ್ಟ್ 22ರಂದು ತೋಟಗಂಟಿ ಗ್ರಾಮವೊಂದರಿಂದ 1 ಕಿಲೋಮೀಟರ್ ದೂರದ ಬಾವಿಯಲ್ಲಿ ಮಹಿಳೆ ಒಬ್ರು ಕಿರುಚ್ತಾ ಇರುವಂತ ಸೌಂಡ್ ಕೇಳಿ ಬರುತ್ತೆ. ಸೊ ಆ ಸೌಂಡ್ ಕೇಳಿ ಬರ್ತಾ ಇದ್ದ ಹಾಗೆ ಕೃಷಿಕರು ಕುಟುಂಬಸ್ಥರಿಗೆ, ಗ್ರಾಮಸ್ಥರಿಗೆ, ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ಕೊಡ್ತಾರೆ. ಬಾವಿಯಲ್ಲಿ ಈ ತರ ಒಂದು ಮಹಿಳೆ ಕೂಗ್ತಾ ಇರುವಂತ ಸೌಂಡ್. ತೋಟಗಂಟಿ ಗ್ರಾಮದಿಂದ 1 ಕಿಲೋಮೀಟರ್ ದೂರ ಆಕೆ ಊರು ತೋಟಗಂಟಿ. ಆ ಗ್ರಾಮದಿಂದ 1 ಕಿಲೋಮೀಟರ್ ದೂರದ ಬಾವಿಯಲ್ಲಿ ಆ ಮಹಿಳೆ ಪ್ರತ್ಯಕ್ಷ ಆಗ್ತಾಳೆ. ಅದು ಕಿರ್ಚಾಡ್ತಿರ್ತಾಳೆ. ಸೊ ಒಬ್ರು ಕೃಷಿಕರು ಅವರ ಕುಟುಂಬಸ್ಥರಿಗೆ, ಗ್ರಾಮಸ್ಥರಿಗೆ, ಪೊಲೀಸ್ ಠಾಣೆಗೆ ಮಾಹಿತಿ ಕೊಡ್ತಾರೆ. ನಂತರ ಹಗ್ಗವನ್ನ ಕಟ್ಟಿ ಹಗ್ಗದ ಸಹಾಯದಿಂದ ಆ ಮಹಿಳೆಯನ್ನ ರಕ್ಷಣೆ ಮಾಡ್ತಾರೆ. ಆಗಸ್ಟ್ 20ರಂದು ನಸುಕಿನ ಜಾವ ಮನೆ ಮುಂದೆ ನಿಂತಿರುವಾಗ ಸೀರೆ ಉಟ್ಟ ಮಹಿಳೆ ಮನೆ ಬಿಟ್ಟು ಬರುವಂತೆ ಬಲವಂತವಾಗಿ ಕುತ್ತಿಗೆ ಭಾಗಕ್ಕೆ ಹಿಡಿದು ಮನೆ ಬಿಟ್ಟು ಬರುವಂತೆ ಎಳೆದುಕೊಂಡು ಹೋಗಿರ್ತಾರಂತೆ. ನೋಡಿ, ಪ್ರಮುಖವಾಗಿ ಒಂದ್ ಕಡೆ ಕುಟುಂಬಸ್ಥರಿಗೆ, ಗ್ರಾಮಸ್ಥರಿಗೆ, ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ಕೊಟ್ಟ ನಂತರ ಆಕೆ ಹೇಗ್ ಕಾಣೆಯಾದ್ಲು ಅನ್ನುವಂಥದ್ದನ್ನ ನೋಡೋದಾದ್ರೆ, ಬೆಳಗ್ಗೆ ಆಗಸ್ಟ್ 20ನೇ ತಾರೀಕು ಆಕೆ ಕಾಣೆ ಆಗ್ತಾಳಲ್ಲ, ಆಗಸ್ಟ್ 20ನೇ ತಾರೀಕು ನಸುಕಿನ ಜಾವ ಮನೆಯ ಮುಂದೆ ನಿಂತಿರ್ತಾಳೆ ಈ ಯುವತಿ. ಸೀರೆ ಉಟ್ಟ ಮಹಿಳೆ ಮನೆ ಬಿಟ್ಟು ಬರುವಂತೆ ಬಲವಂತವಾಗಿ ಈಕೆಯ ಕುತ್ತಿಗೆ ಭಾಗಕ್ಕೆ ಹಿಡಿದು ಮನೆ ಬಿಟ್ಟು ಬರುವಂತೆ ಬಲವಂತವಾಗಿ ಕೈಬಳೆ, ಕಾಲುಂಗುರ ನೀಡುವಂತೆ ಒತ್ತಾಯ ಮಾಡ್ತಾರೆ. ಕಣ್ಣು ಕಾಣದಂತೆ ಮರೆ ಮಾಡಿ ಕುತ್ತಿಗೆ ಹಿಡಿದು ಭಯಪಡಿಸಿ ಗೋವಿನ ಜೋಳದ ಹೊಲದ ಮೂಲಕ ನನ್ನನ್ನು ಎಳೆದೊಯ್ದು ಬಂದ್ರು. ನಂತರ ತಾಳಿ ಕೊಡುವಂತೆ ಬಲವಂತ ಮಾಡಿದ್ರು. ಬಾವಿಗೆ ಬಿದ್ದ ಮಾರನೇ ದಿನ ನನಗೆ ಪ್ರಜ್ಞೆ ಬಂದಿದೆ ಅಂತ ಮಹಿಳೆ ಹೇಳಿರುವಂತದ್ದು. ಸ್ಥಳಕ್ಕೆ ನರೇಗಲ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನಮ್ಮ ಯಜಮಾನರ ಅಣ್ಣನವ್ರ ಅಂತ ಆಕೆ ಮಾವನ ಕುಡಿ ಇಲ್ಲೇ ಒಂದ್ ಸ್ವಲ್ಪ ವಿಡಿಯೋ ಮಾಡಿ ಹೇಳ್ತಾನೆ. ಇದನ್ನ ಚಲೋ ರೆಕಾರ್ಡಿಂಗ್ ಐತಿಲ್ಲ. ನಿನ್ನ ಗಾಂಡಿ ಏನ್ ಹೇಳಿದ್ ನಾನು, ನಿಮ್ಮ ಮಾವ ಏನ್ ಹೇಳಿದ್ ನಾನು, ಏನಿಲ್ಲ. ನಿಮ್ಮ ಅತ್ತಿ ನೀಲಮ್ಮ ಆಕಿ ಏನಂದಲ್ಲ. ಮತ್ ಇಲ್ಲಿ ಬಂದ ನಾ ಹಂಗ ಕೇಳ್ತೇವೆ ಈಗ ನಿನ್ನ ಮೊದ್ಲಾಗಿದ್ದ ನೀ ಹೆಂಗ್ ಬಿದ್ದೇವ ಹೇಳ. ಎಸ್, ಪ್ರಮುಖವಾಗಿ ಒಂದು ಕಡೆ ನೋಡಿ ಅವರನ್ನ ಮಾತಾಡಿಸ್ತಾ ಇರುವಂತದ್ದು. ಏನಾಯ್ತು, ಹೇಗೆ ಬಿದ್ದಿದ್ದು ಬಾವಿ ಒಳಗಡೆ, ಆ ವಿಚಾರವಾಗಿ ಅಲ್ಲಿನ ಗ್ರಾಮಸ್ಥರು ಕೂಡ ಮಾತನಾಡ್ತಿದ್ದಾರೆ. ನೋಡಿ ಆಕೆಯ ಸ್ಥಿತಿಯನ್ನ. ಒಂದು ಕಡೆ ಆಕೆ ಯಾರೋ ಎಳೆದುಕೊಂಡು ಬಂದ್ರು, ಕಾಲುಂಗರ ಕೊಡು, ತಾಳಿ ಕೊಡು ಅಂತ ಕೇಳಿದ್ರು. ಜೋಳದ ಹೊಲದಲ್ಲಿ ಎಳ್ಕೊಂಡು ಹೋದ್ರು ನನ್ನನ್ನು. ನಾನು ಬಾವಿಗೆ ಬಿದ್ದು 2 ದಿನ ಆದ ನಂತರವಾಗಿ ನನಗೆ ಪ್ರಜ್ಞೆ ಬಂದಿದೆ ಅಂತ ವಾರದ ಬಳಿಕ ಕಾಣೆಯಾಗಿದ್ದಂತಹ ಮಹಿಳೆ ಬಾವಿಯಲ್ಲಿ ಪ್ರತ್ಯಕ್ಷ ಆಗಿರುವಂಥದ್ದು. ಬದುಕ್ತು ಬಡ ಜೀವ ಅನ್ನೋ ರೀತಿಯಾಗಿದೆ. ಪಾಪ ಆಕೆಯನ್ನ ಯಾರು ಎಳೆದುಕೊಂಡು ಹೋದ್ರೋ ಅಥವಾ ಕಳ್ಳತನ ಮಾಡುವ ವಿಚಾರವಾಗಿ ಏನಾದರೂ ಆಕೆಯನ್ನ ಎಳೆದುಕೊಂಡು ಬಂದ್ರೋ ಗೊತ್ತಿಲ್ಲ.
ಆ ಬಾವಿಗೆ ಬಿದ್ದಂತಹ ಸಂದರ್ಭದಲ್ಲಿ ಆ ಯುವತಿ ಪ್ರಜ್ಞೆಯನ್ನ ಕಳೆದುಕೊಳ್ತಾಳೆ. ಪ್ರಜ್ಞೆಯನ್ನ ಕಳೆದುಕೊಂಡ ನಂತರ 2 ದಿನ, 1 ವಾರ ಆದ ಮೇಲೆ ಎಚ್ಚರಿಕೆ ಆಗುತ್ತೆ. ಎಚ್ಚರಿಕೆ ಆದ ತಕ್ಷಣ ಕೂಗಾಡ್ತಾಳೆ. ಕೂಗಾಡಿದ ತಕ್ಷಣ ಅಲ್ಲೇ ಕೆಲಸ ಮಾಡ್ತಿದ್ದಂತರು ಕೃಷಿಕರು ಇರ್ತಾರಲ್ಲ, ಸೊಜ್ಜೋಳದ ಹೊಲ ಅಂದ್ಮೇಲೆ ಅಲ್ಲಿ ಎಲ್ಲರೂ ಒಂದು ಬಾವಿ ಇರುತ್ತೆ. ಸೊ ಅಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಈಕೆ ಬಗ್ಗೆ ವಿಚಾರಿಸ್ತಾರೆ, ತಿಳಿಸ್ಕೊಳ್ತಾರೆ. ಆಮೇಲೆ ಅದಾದ ನಂತರವಾಗಿ ಆಕೆಯನ್ನ ಪೊಲೀಸರ ಸಹಾಯದಿಂದ ಕಾಪಾಡೋದಕ್ಕೆ ಬಾವಿ ಒಳಗಡೆ ಇಳಿತಾರೆ. ಬಾವಿ ಒಳಗಡೆ ಇಳಿದು ಆಕೆಯನ್ನ ಕಾಪಾಡಿದ್ದಾರೆ. ಮಹಿಳೆಯ ರಕ್ಷಣೆ ಮಾಡಿದ್ದಾರೆ ಹಗ್ಗದ ಸಹಾಯದಿಂದ. ಏನ್ ಬಿಚ್ಕೊಂಡಳ? ಕಾಳಿಲ್ಲ. ಕಾಲುಂಗ್ರ ಮತ್ತ ಒಂದ ಐತ್ ನಿಂದ ಈಗ ಎಡಗಾಲ ಪಲ್ಗಾಲ ಇದು ಎಡಗಾಲ ಆಗತ್ತಾನ ಅದ ಅದು ಒಂದು ಉಜ್ಕೊಂಡಳ ಅಲ್ವೇ ಮುದುಕಿ ತಾಳಿ ನೀನು ಬರ ಮುಂದ ಎತ್ತು ನೀನು ಎಲ್ಲಿ ಹಾಕಿ ಬಂದಿ ನನಗೆ ಗೊತ್ತಾಯ್ತೇನ? ಅಲ್ಲಲ್ಲ ನಿನಗೆ ಏನ್ರ ಒಂದ್ ಸ್ವಲ್ಪ ಬರುವೈತೇನ ಅವಾಗ? ಏಟಿ ಇರ್ತಿಲ್ಲ. ಕಣ್ಣು ಮುಚ್ಚಿ ಕುದಿ ಹಿಡ್ಕೊಂಡ್ರಿ. ಕುತ್ತಿಗೆ ಹಿಡ್ಕೊಂಡ್ಮ್ಯಾಗ ನನ್ಗೆ ಯಾಕೆ ನನ್ಗೆ ಬಾ ನೀನು ಅಂತ ನೀವು ಕರ್ಕೊಂಬಂದ ಯಾವ ಎಲ್ಲಿ ತುಳಿಸಿಲ್ಲ ಎಲ್ಲಿಲ್ಲ ಒಳ್ಳೆ ಮುಂಜಾನೆ ನಿನ್ಗೆ ಬೆಳಕಿತ್ತ ಅಲ್ಲವಾ ಇಲ್ಲಿ ಬಂದಿಂದ ನಿನಗ ಕರು ಬಂತು. ಈಗ ಆ ಮಹಿಳೆ ಬದುಕಿದ್ದೇ ಪವಾಡದ ರೀತಿಯಲ್ಲಿ ಆಗಿರುವಂತದ್ದು. ಮತ್ತೆ ಯಾಕೋ ಕೂಗಬಾರ್ದು ನೀನು? ಕೂಗೇನ್ರಿ ನೋಡಿ ವಿಚಾರಿಸ್ತಿದ್ದಾರೆ. ಬಿದ್ದ ತಕ್ಷಣ ನೀನು ಯಾಕೆ ಕೂಗ್ಲಿಲ್ಲ, ಏನು ಎತ್ತ ಅಂತ. ಪಾಪ ಆಕೆಗೆ ಪ್ರಜ್ಞೆ ಬಂದಿರೋದೇ 2 ದಿನ ಆದ್ಮೇಲೆ, ಮಾರನೇ ದಿನ ಆದ್ಮೇಲೆ. ಬಾವಿ ಒಳಗಡೆ ಬಿದ್ದಂತ ಹಿನ್ನೆಲೆಯಲ್ಲಿ ಆಕೆ ಮೂರ್ಛೆ ತಪ್ಪಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಅಂತೂ ಇಂತೂ ಫೈನಲಿ ಬದುಕಿ ಬಂದಿದ್ದಾಳೆ. ರಾಜಧಾನಿಯಲ್ಲಿ ಯಾಕೋ ಡೆಲ್ಲಿ ಡಾಗ್ಗಳ ಹಾವಳಿ ನಿಲ್ಲುವಾಗ ಕಾಣಿಸ್ತಾ ಇಲ್ಲ. ನಡೆದುಕೊಂಡು ಹೋಗ್ತಾ ಇದ್ದ ಯುವತಿಯ ಮೇಲೆ